ಮತ್ತೆ ನೀವು ಈ ಮನೆಯವರೇ ಅಲ್ವಾ? ಅದೆಂಗಾಗತ್ತೆ? ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತದ್ರಲ್ಲಿ ನಾನು ಈ ಮನೆ ಬೀಗತಿ, ದೂರದ ಸಂಬಂಧಿ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂದ್ಮೇಲೆ ನಾನು ಮತ್ತೆ ಐಶು ನಿಮ್ ಜೊತೆ ಬರ್ತೀವಿ, ನಡೀರಿ. ಅದೇ ನಿನಗೆ, ನೀನು ಈ ಮನೆ ಮಗಳು, ಈ ಮನೆಯಲ್ಲೇ ಇರ್ಬೇಕು. ನಡೀರಿ, ಗೊತ್ತಾಗ್ಲಿಲ್ವಾ? ಹೋಮಕ್ಕೆ ಮಂಗಳಾರತಿಗೆ ಹಸು ಜಾಸ್ತಿ ಆಗ್ತದೆ. ನಡ್ರಿ. ಹಸುವ? ಹೋಮದ ಹಸು, ಹೋಮದ ಹಸು. ಇವ್ರು ಏನ್ ಹೇಳಿದ್ರು ಅಂತ ಒಂದು ಅರ್ಥ ಆಗ್ಲಿಲ್ವಲ್ಲ. ಅಪ್ಪ, ಏನ್ ಅರ್ಥ ಆಗತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ. ನನಗೂ ನನ್ನ ಮಗಳಿಗೂ ತುಂಬಾ ಹಸುವಾಗ್ತಿದೆ ಕಣಪ್ಪ. ನಮಗೂ ಹಸುವಾಗ್ತಿದೆ. ಅಕ್ಕ ತಗೋ, ಐಶು ತಿಂಡಿ ತಂದಿದ್ದೀನಿ, ಎಲ್ಲ ತಿಂಡಿ ತಿನ್ಕೊಳ್ಳಿ. ಸದ್ಯ ನನ್ನ ತಮ್ಮ ನಮ್ಮನ್ನ ಅರ್ಥ ಮಾಡ್ಕೊಂಡ. ಶಿವು, ಏನಾಯ್ತಪ್ಪ? ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ ಮಾವ, ಎಲ್ಲ ಆಫೀಸರ್ಸ್ಗೂ ಹೋಗ್ ಬಂದ್ವಿ. ಅವರೆಲ್ಲ ಕೊಡ್ತಿರೋ ಉತ್ತರ ಕೇಳ್ತಾ ಇದ್ರೆ ವಿಚಿತ್ರ ಅನಿಸ್ತಾ ಇದೆ. ಅಲ್ಲ, ಕರೆಂಟ್ ಯಾಕೆ ತೆಗೆದ್ರಿ ಅಂತ ಕೇಳಿದ್ರೆ ನಾವು ಕರೆಂಟ್ ತೆಗ್ದಿಲ್ಲ, ಮರ ಬಿದ್ದಿರ್ಬೇಕು ಅಥವಾ ಗಾಳಿಗೆ ಲೈನ್ ಕಟ್ ಆಗಿರ್ಬೇಕು, ಆಮೇಲೆ ಯಾವಾಗಾದ್ರೂ ಬಂದು ಸರಿ ಮಾಡ್ಕೊಡ್ತೀವಿ ಅಂತ ತುಂಬಾ ತಾತ್ಸಾರ ಮಾಡಿ ಹೇಳ್ಬಿಟ್ರಪ್ಪ. ನೀರ್ ಬರ್ತಿಲ್ಲ ಅಂತ ಹೇಳಿದ್ರೆ ನೀರಿನ ಪೈಪ್ ಕಟ್ ಆಗಿದೆ ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ಸರಿ ಮಾಡ್ಕೊಡಿ ಅಂತ ಕೇಳಿದ್ರೆ ನೋಡೋಣ ಫ್ರೀ ಆದಾಗ ಬನ್ನಿ ಅಂತ ಹೇಳ್ತಾ ಇದಾರೆ. ಮತ್ತೆ ಗ್ಯಾಸ್ ಸಿಲಿಂಡರ್? ನಮ್ಮನೆ ಗ್ಯಾಸ್ ಆಗಕ್ ಬರ್ತಾನಲ್ಲ ಹುಡ್ಗ, ಅವನಿಗೇನೋ ಹುಷಾರಿಲ್ವಂತೆ, ಆಕ್ಸಿಡೆಂಟ್ ಆಯ್ತು ಅಂತಾರೆ, ಏನೇನೋ ಹೇಳ್ತಾರೆ. ಅಲ್ಲ, ಅವನಿಲ್ಲ ಅಂದ್ರೆ ಬೇರೆಯವ್ರನ್ನ ಕಳ್ಸ್ಕೊಡ್ಬೋದಿತ್ತಲ್ವಾ? ಆ ಗ್ಯಾಸ್ ಏಜೆನ್ಸಿ ಲೈಸೆನ್ಸೇ ಬಂದಾಗಿದೆ ಅಂತೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ಯಾಕೋ ನನಗೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಸಾಧ್ಯ ಇಲ್ಲ, ಒಂದೇ ದಿನ ಇಷ್ಟೆಲ್ಲ ಆಗೋಕೆ ಸಾಧ್ಯ ಇಲ್ಲ. ಇದರಿಂದ ಏನೋ ಪಿತೂರಿ ಇದೆ. ನಿಜ ಕಣಪ್ಪ, ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಹೋಗ್ಲಿ ಬಿಡು, ಇದಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಮೊದಲು ನೀವೆಲ್ಲ ತಿಂಡಿ ತಿನ್ಕೊಡಿ. ಐಶು ಪುಟ್ಟ, ನಿಂಗೆ ನಾನು ತಿಂಡಿ ತಿನ್ನಿಸ್ತೀನಿ ಬಾ. ಇದೆಲ್ಲ ಯಾಕೆ ಆಗ್ತಿರ್ಬೋದು? ಇದನ್ನ ಯಾರು ಮಾಡಿಸ್ತಿರ್ಬೋದು? ಸೇಡ್ ತೀರಿಸ್ಕೊಳ್ದೆ ಅಂತೂ ಬಿಡೋದೇ ಇಲ್ಲ. ನೀನು ಸುಪ್ಪು ಮಾತ್ರ ಅಲ್ಲ, ನಿನ್ನಿಡೀ ಸಂಸಾರನೇ ನನ್ನ ಸೇಡಿನ ಜ್ವಾಲೆಗೆ ಸಿಕ್ಕಾಕೊಂಡು ಸುಟ್ಟು ಹೋಗ್ಬಿಡ್ಬೇಕು. ವಿಜಯಾಂಬಿಕಾ, ಅಷ್ಟಕ್ಕೂ ಇಂಥ ಮಾತುಗಳು ಆಡಬೇಕಾಗಿದ್ದು ನಾವು, ನೀನಲ್ಲ. ನೀನೀಗಾಗಲೇ ಸಿಗಾಕೊಂಡು ಸುಟ್ಟು ಕರೆಕ್ಟ್ಲಾಗೋಗಿದೆ. ಅಂಥದ್ರಲ್ಲಿ ನೀನು ನಮಗೆ ತೊಂದರೆ ಕೊಡ್ತೀಯಾ? ನೋಡು ವಿಜಯಾಂಬಿಕಾ, ನೀನ್ ಅದ್ ಏನ್ ಮಾಡ್ತೀಯೋ ಮಾಡು. ಅದನ್ನ ನಾವು ಅಪ್ಪನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನು ಸುಬ್ಬನೇ ಎದುರಿಸ್ತೀವಿ. ಇದು ನಾವು ನಿನಗ್ ಹಾಕ್ತಿರೋ ಸವಾಲ್. ವಿಜಯಾಂಬಿಕಾ, ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಆದಾಗ ಯಾವ್ದು ಗೆದ್ದಿರೋದು ಅಂತ ಪುರಾಣದಿಂದಲೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅನ್ಯಾಯ ಮಾಡಿ ಗೆಲ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಅಂತ್ಯಕ್ಕೆ ದಾರಿ ಅಂತ ಅರ್ಥ. ಸೋಲಕ್ ಸಿದ್ಧವಾಗಿರು, ನಿನ್ ಕಡೆಗಾಲ ಹತ್ರ ಬಂದಿದೆ. ನಮ್ಮನೇಲಿ ಆಗ್ತಿರೋದಕ್ಕೆಲ್ಲ ಕಾರಣ ಏನು ಅಂತ ನಮಗ್ ಗೊತ್ತಾಗ್ಬೇಕಾಗಿತ್ತು. ಈಗ ಆ ಕಾರಣ ಏನು ಅಂತ ನಮಗ್ ಗೊತ್ತಾಗಿದೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮನೇಲಿ ಆಗ್ತಿರೋ ಸಮಸ್ಯೆಗಳನ್ನ ನಾವು ಬೇರೆ ದಾರಿಯಲ್ಲಿ ಬಗೆಹರಿಸ್ಕೋಬೇಕು. ಏನೋ ಹಾಗಂದ್ರೆ? ಈಗ ನಮ್ಮನೇಲಿ ಕರೆಂಟ್ ಇಲ್ಲ ಅಲ್ವಾ, ಪರವಾಗಿಲ್ಲ, ಪಕ್ಕದ ಮನೆಯಿಂದ ಲೈನ್ ಇಳಿಸ್ಕೊಳ್ಳೋಣ. ಕರೆಂಟ್ ಬಿಲ್ನ ಅವ್ರ ಜೊತೆ ಶೇರ್ ಮಾಡಿದ್ರೆ ಆಯ್ತು. ಮತ್ತೆ ನೀರ್ದು? ನೀರಿನ ಟ್ಯಾಂಕರ್ ತರಿಸ್ಕೊಳ್ಳೋಣ. ಇನ್ನು ಕುಡಿಯೋ ನೀರಿಗೆ ಕ್ಯಾನ್ಗಳು ತರಿಸ್ಕೊಳ್ಳೋಣ. ಸಿಲಿಂಡರ್ ಇಲ್ವಲ್ಲ ಮೇಡಮ್ ಅವರೇ, ಅಡುಗೆ ಹೇಗೆ ಮಾಡೋದು? ನಾನು ಪ್ರೈವೇಟ್ ಸಿಲಿಂಡರ್ ತೊಗೊಂಬರ್ತೀನಕ್ಕ. ಹಾಗೆ ಮನೆಗೆ ಏನೇನು ದಿನಸಿ ಐಟಮ್ ಬೇಕೋ ಅದು ಎಲ್ಲ ತಂದ್ಬಿಡ್ತೀನಿ. ಯಾರು ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂಚೆ ಮನೆ ಹೇಗ್ ನಡೀತಾ ಇತ್ತೋ ಈಗ್ಲೂ ಹಾಗೆ ನಡಿಬೇಕು. ನಮ್ ವಿರುದ್ಧ ಪಿತೂರಿ ಮಾಡೋರ್ಗೆ ಇದೇ ನಾವು ಕೊಡ್ತಾ ಇರೋ ಉತ್ತರ.
ಅದೆಲ್ಲ ಸರಿ ಶ್ರಾವಣಿಯಮ್ಮ, ಇಷ್ಟಕ್ಕೆಲ್ಲ ಕಾರಣ ಯಾರು? ನಮ್ ವಿರುದ್ಧ ಪಿತೂರಿ ಅಂದ್ರಲ್ಲ, ಅದನ್ನ ಮಾಡ್ತಾ ಇರೋರು ಯಾರು? ವಿಜಯಾಂಬಿಕಾ. ವಿಜಯಾಂಬಿಕನ ಅವಳಿಗೇನ್ ಬಂದಿರೋದು ದೊಡ್ಡ ರೋಗ? ಯಾಕೆ ಹಿಂಗೆಲ್ಲ ಆಡ್ತಿದ್ದಾಳೆ? ಯಜಮಾನ್ರ ಮುಂದೆ ಏನೂ ಮಾಡ್ಕೊಳಕ್ಕಾಗ್ಲಿಲ್ಲ, ಏಟ್ ಬಿದ್ದಿರೋ ಹಾವು ಬುಸ್ಕುಟ್ತಾ ಇದ್ದಾಳೆ. ಆ ಮನೇಲಿ ಏನು ನಡೀತಿಲ್ಲ ಅಂತ ಈಗ ನಮ್ಮನೆ ವಿಷಯಕ್ಕೆ ಕೈ ಹಾಕಿದಾಳ? ಅವ್ರ ಕೈ ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು. ನಿಜ, ಅವಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಅವಳಿಗೆ ಬುದ್ಧಿ ಕಲ್ಸೋಣ. ಆದ್ರೆ ಅವಳಿಗೆ ಏನೇ ತೊಂದರೆ ಮಾಡಿದ್ರು ನಾವು ಆ ತೊಂದರೆಗಳಿಂದ ಹೆದರ್ಕೋಬಾರ್ದು. ಎಲ್ಲ ಒಗ್ಗಟ್ಟಾಗಿ ಧೈರ್ಯವಾಗಿ ನಿಲ್ಬೇಕು. ಶ್ರಾವಣಿಯಮ್ಮ, ನೀವ್ ಯಾವ್ದಕ್ಕೂ ಚಿಂತೆ ಮಾಡಬೇಡಿ. ನೀವು ಚಾಮುಂಡೇಶ್ವರಿ ತರ ಮುಂದೆ ನಿಂತ್ಕೊಂಡ್ರೆ ಸಾಕು. ನಾವೆಲ್ಲ ಒಗ್ಗಟ್ಟಾಗಿ ನಿಮ್ ಹಿಂದೆ ಇರ್ತೀವಿ. ನಿಜ ಶ್ರಾವಣಿಯಮ್ಮ, ಅದೇನಾಗುತ್ತೋ ಹಾಗೇ ಬಿಡ್ಲಿ. ಅವಳು ಆ ಮನೇಲಿ ಇರೋದಕ್ಕೆ ಲಾಯಕ್ ಹೋದಲ್ಲ. ಮೊದಲು ಅವಳನ್ನ ಆ ಮನೆಯಿಂದ ತೊಲಗಿಸ್ಬೇಕು. ನಮ್ಮ ಮನೆ ವಿಷಯಕ್ಕೆ ಕೈ ಹಾಕಿದ್ದಕ್ಕೆ ಅವಳಿಗೆ ಸರಿಯಾಗಿ ಶಾಸ್ತಿ ಆಗ್ಬೇಕು. ಅಬ್ಬಾ, ನೀವು ಇದಕ್ಕೆ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಇನ್ಮೇಲೆ ಅವಳ ಗತಿ ಅದೋ ಗತಿಯೇ. ಶ್ರಾವಣಿಯಮ್ಮ, ಏನಾಗುತ್ತೋ ಆಗ್ಲಿ, ಅವಳನ್ನ ಹೊಸ್ಕಾಕ್ಬಿಡಿ. ನಾವೆಲ್ಲ ನಿಮ್ ಜೊತೆ ಇರ್ತೀವಿ.